ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ ಹಾಗೂ ನೈಜ ನಾಯಕ ಬೇಡರ ಪಡೆ ರಾಜ್ಯಾಧ್ಯಕ್ಷ ಕರಿಯಪ್ಪ ನಾಯಕ. ಇವತ್ತು ನಾನು ಬಹಳ ಮನಸ್ಸಿಗೆ ನೋವು ಕೊಟ್ಕೊಂಡು ವರದಿಯನ್ನು ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾವು ಮೀಡಿಯಾದವರು ಜಾತಿಗೆ ಸೀಮಿತವಾಗಿರಬಹುದು, ತಪ್ಪು. ಆದರೆ ಇಲ್ಲಿ ವಾಸ್ತವ ಏನಾಗಿದೆ ಅಂತ ಹೇಳಿದರೆ, ಆ ಜನಾಂಗದ ಪೀಠಾಧಿಪತಿ ಪ್ರಸನ್ನಾನಂದಪುರಿ ಏನು ಮಾತಾಡಿದ್ದಾರೆ ಹಾಗೂ ದಾವಣಗೆರೆ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಈರಣ್ಣನವರು ಏನು ಮಾತಾಡಿದ್ದಾರೆ, ಅದರ ಬಗ್ಗೆ ರಾಜ್ಯದಲ್ಲಿರ್ತಕ್ಕಂಥ ವಾಲ್ಮೀಕಿ ಜನಾಂಗದಲ್ಲಿರ್ತಕ್ಕಂಥ ಅಧ್ಯಕ್ಷರು, ಮುಖಂಡರುಗಳು, ಮಹಿಳಾಮಣಿಗಳು, ಏಕೆಂತ ಹೇಳಿದರೆ ವಾಲ್ಮೀಕಿ ಸಮಾಜದ ಬಗ್ಗೆ ಸ್ವಲ್ಪವೂ ಕನಿಕರವಿಲ್ಲದ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ರಮೇಶ್ ಕತ್ತಿ ವಿರುದ್ಧ ಇವತ್ತು ರಾಜ್ಯದ ತುಂಬ ಎಷ್ಟು ಜನ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಸಹ ಯಾವುದೇ ಒಂದು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸಿದ್ದರಾಮಯ್ಯನ ಸರ್ಕಾರಕ್ಕೆ ಒಂದು ಮೀಡಿಯಾದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅವ್ರಿಗೆ ನಾಚಿಕೆ ಆಗಬೇಕು. ಒಬ್ಬ ಸಂಸದ ಅವನು ಯಾವ ರೀತಿ ಮಾತಾಡಿದ್ದಾನೆ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯವೇ ನೋಡ್ತಾ ಐತೆ. ಇಲ್ಲಿಯವರೆಗೂ ಸಹ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಗೃಹ ಇಲಾಖೆಯ ಜಿ ಪರಮೇಶ್ವರ್, ನಿಮಗೂ ಸಹ ನಾಚಿಕೆ ಆಗಬೇಕು. ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ರಿ ಅವನು. ಆ ಜಿಲ್ಲೆಯಲ್ಲಿರ್ತಕ್ಕಂಥ ಒಬ್ಬ ಉಸ್ತುವಾರಿಗೆ ಅಥವಾ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಒಬ್ಬ MLAಗೆ, ಆ ಜಿಲ್ಲೆಯಲ್ಲಿರ್ತಕ್ಕಂಥ ಒಬ್ಬ SP ಅವರಿಗೆ ತಿಳಿಸೋದಕ್ಕೆ ಏನ್ರಿ ನಿಮಗೆ ದಾಡಿ? ಇಡೀ ರಾಜ್ಯದ ತುಂಬ ಅದನ್ನೇ ನ್ಯೂಸ್ ಮಾಡ್ಕೊಂತ ಹೋಗ್ಬೇಕಾ? ಒಂದು ಸತಿ ಯಾರಾದರೂ ಒಬ್ರು FIR ಮಾಡಿದ್ದಾರೆ ಅಂದ ತಕ್ಷಣವೇ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕಾಗಿರ್ತಕ್ಕಂಥವ್ರು ನೀವು ಗೃಹ ಮುಖ್ಯಮಂತ್ರಿಗಳು. ಜಿ ಪರಮೇಶ್ವರ್ ಅಂದ್ರೆ ಗೊತ್ತಿಲ್ಲ ಪರಮೇಶ್ ಅಂತ ಜನ ಏನು ಮಾತಾಡ್ತಾ ಇದ್ದಾರಲ್ಲ, ಅದನ್ನು ಸತ್ಯ ಮಾಡೋದಕ್ಕೆ ಹೊರಟಿದ್ದೀರಲ್ಲ ನೀವೆಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೈಬೇಕಾಗುತ್ತೆ ನಾವೆಲ್ಲ. ಇವರೆಲ್ಲ ಸಂಸದರು, ಇವರೆಲ್ಲ ಜನಪ್ರತಿನಿಧಿಗಳು, ಜನರ ಜೊತೆಯಲ್ಲಿ ಬೆರಿಬೇಕಾಗಿರ್ತಕ್ಕಂಥವ್ರು. ಇವ್ರ ಬಾಯಲ್ಲಿ ಈ ರೀತಿ ಬಂದರೆ ಇನ್ನು ಜನಸಾಮಾನ್ಯರು ಯಾವ ರೀತಿ ಮಾತಾಡ್ತಾರೆ ಹೇಳಿ? ಮೊನ್ನೆ ಒಬ್ಬ ಯಾವನೋ ದನಕಾಯ ನನ್ನ ಮಗ ವಾಲ್ಮೀಕಿ ಜಯಂತಿ ದಿವಸ ಹಾಗೆ ಮಾತಾಡ್ದ, ಹೋಗ್ಲಿ ಬಿಡು ಅಂತ ಸುಮ್ಮನಾದ್ರು. ನೋಡಿ, ಮಾನವೀಯತೆ ಮನುಷ್ಯತ್ವದಲ್ಲಿ ಮೊದಲನೇದಾಗಿ ಮೆರೆದಿರ್ತಕ್ಕಂಥ ನಾಯಕರು ನಾವು. ಮಾನವೀಯತೆಯಲ್ಲಿ ಸಮಾಜಕ್ಕೆ ನೋವಾದ್ರೆ ನಮಗೆ ನೋವಾಗಿದೆ ಅಂತ ಹೋರಾಟ ಮಾಡಿದಂಥವ್ರು ನಾವು ವಾಲ್ಮೀಕಿ ಜನಾಂಗದವರು. ಅಂತ ಜನಾಂಗಕ್ಕೆ ಅವನು ಅವಹೇಳನಕಾರಿಯಾಗಿ ಇಡೀ ಸರ್ವಧರ್ಮವೇ ಪ್ರೀತಿಸುವಂತ ಜಾತಿ ಯಾವ್ದಾದ್ರೂ ಇತ್ತು ಅಂದ್ರೆ ಅದು ವಾಲ್ಮೀಕಿ ಜನಾಂಗ. ಅಂತ ಜನಾಂಗದ ಬಗ್ಗೆ ಅವನಿಗೆ ಏಕವಚನದಲ್ಲಿ ಅವಹೇಳನಕಾರಿಯಾಗಿ ಪ್ರಕ್ರಿಯೆ ಮಾಡಿದರೆ ಆದ್ರೂ ಸಮೇತ ಇಲ್ಲಿಯವರೆಗೂ ಅರೆಸ್ಟ್ ಆಗಿಲ್ಲ. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ದಾವಣಗೆರೆಯಲ್ಲಿರುವ APMC ಮಾರ್ಕೆಟ್ನಲ್ಲಿರುವ DVG ಆಫೀಸ್ ಹಾಗೂ ನೈಜ ನಾಯಕ ಬೇಡರ ಪಡೆಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ದಾವಣಗೆರೆ ನಮ್ಮ ಕಚೇರಿಯಿಂದ APMC ಮಾರ್ಕೆಟ್ ಅಂದ್ರೆ RMC ಪೊಲೀಸ್ ಠಾಣೆಗೆ ವರದಿ ಮಾಡಲಿಕ್ಕೆ, ಈ ವಿಚಾರದ ಬಗ್ಗೆ ಅವರಿಗೆ ತಿಳಿಸ್ಲಿಕ್ಕೆ ಇನ್ನೊಂದು ಬಾರಿ ಅವರಿಗೆ ಮನವರಿಕೆ ಮಾಡಲಿಕ್ಕೆ ಮತ್ತೊಮ್ಮೆ ಈಗಾಗಲೇ ರಾಜ್ಯದ ತುಂಬ 12 ಸಹ FIRಗಳಾಗಿದ್ದಾವೆ. ನಾನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ನವರಿಗೆ, SP ಅವರಿಗೆ, DSP ಅವರಿಗೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೀನಿ, ಯಾವುದೇ ಜಿಲ್ಲೆ ಆಗಿರಲಿ, ಯಾವುದೇ ತಾಲೂಕಾಗಿರಲಿ, ಯಾವುದೇ ಹೋಬಳಿ ಆಗಿರಲಿ, ಯಾವುದೇ ಸ್ಟೇಷನ್ ಆಗಿರಲಿ, ಯಾವುದೇ ಒಬ್ಬ ವಾಲಂಟಿಯರ್ ಬಂದ್ಬಿಟ್ಟು ನಾನು ರಮೇಶ್ ಕತ್ತಿ ಮೇಲೆ FIR ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಟೇಕಿನ್ ಆಕ್ಷನ್ ತಗೋಬೇಕು. ಅವ್ರು ಎಂಥವನೇ ಆಗಿರ್ಲಿ, ಒಬ್ಬ ವಾಲ್ಮೀಕಿ ಸಮಾಜದವನು ಅಂತ ಹೇಳಿದ್ರೆ ತಗೊಳ್ಳಿ, ಆಗ್ಲಿ ನೋಡೋಣ, ಅದನ್ನು ಒಂದು ಕೈ ನೋಡೋಣ, ತಗೊಳ್ಳಿ, ಅದು ಆಗ್ಬಿಡ್ಲಿ. ರಮೇಶ್ ಕತ್ತಿ ಏನಿದೆ ನಿಂದು ಈ ಇತಿಹಾಸ? ವಾಲ್ಮೀಕಿ ಸಮಾಜದ ಹತ್ರ ಬಯಸ್ಕೊಳ್ಳೋದ? ನಾಚಿಕೆ ಆಗ್ಬೇಕು ನೀನು ಜನ್ಮಕ್ಕೆ. ಮಾಜಿ ಸಂಸದ ಅಂತೆ, ಮಾಜಿ ಸಂಸದ. ಹಾಗಾಗಿ ದಾವಣಗೆರೆಯಲ್ಲಿರುವ APMC ಮಾರ್ಕೆಟ್ RMC ಪೊಲೀಸ್ ಸ್ಟೇಷನ್ಗೆ ನಮ್ಮ ಕಚೇರಿಯಿಂದ, ಅಂದರೆ ಏನು ನೈಜ ನಾಯಕ ಬೇಡರ ಪಡೆ ಕೇಂದ್ರ ಕಚೇರಿ ಇದೆ ದಾವಣಗೆರೆಯಲ್ಲಿ, ಅಲ್ಲಿಂದ RMC ಪೊಲೀಸ್ ಸ್ಟೇಷನ್ವರೆಗೂ ಪಾದಯಾತ್ರೆಯ ಮುಖಾಂತರ ನಾಳೆ ಬೆಳಗ್ಗೆ 11 ಗಂಟೆಗೆ ನಮ್ಮ ಕಚೇರಿಯಿಂದ ಪೊಲೀಸ್ ಠಾಣೆಗೆ ಹೋಗಬೇಕಾಗುತ್ತೆ.
ಅದರಲ್ಲೂ ಸಹ ಹಿರಿಯರು, ಮುಖಂಡರು, ಬುದ್ಧಿಜೀವಿಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಸ್ವಲ್ಪ ಮಟ್ಟದಲ್ಲಿ, ಯಾಕೆಂದರೆ ನಾವೀಗ ಹೋಗ್ತಾ ಇರ್ತಕ್ಕಂಥದ್ದು ಒಂದು FIR ಮಾಡಿಸ್ಲಿಕ್ಕೆ ಅಷ್ಟೇ. ಮುಂದಿನ ದಿನದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ದಾವಣಗೆರೆಯಲ್ಲಿ ಹಮ್ಮಿಕೊಳ್ತೀವಿ. ನಾಯಕರ ತಾಕತ್ತೇನು ಅಂತ ಕತ್ತಿಯವರಿಗೆ, ಸಮಾಜದ ಬಗ್ಗೆ ಮಾತಾಡೋ ಅಂಥ ಭ್ರಷ್ಟರಿಗೆ, ವಾಲ್ಮೀಕಿ ಸಮಾಜದ ಇತಿಹಾಸ ಗೊತ್ತೇ ಇಲ್ಲಲ್ಲ ಅಂಥ ವ್ಯಕ್ತಿಗೆ, ಗೊತ್ತಿರದ ವ್ಯಕ್ತಿಗಳಿಗೆ ಸಮಾಜದ ಬಗ್ಗೆ ಆದಷ್ಟು ಬೇಗ ಒಂದು ತೀರ್ಮಾನ ತೆಗೆದುಕೊಂಡು ಒಂದು ಒಳ್ಳೆ ನಿರ್ಧಾರ ಮಾಡ್ತೀವಿ. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ APMC ಯಾರ್ಡ್, D ಬ್ಲಾಕ್, DVG ವಾಯ್ಸ್ ಹಾಗೂ ನೈಜ ನಾಯಕ ಕೇಂದ್ರ ಕಚೇರಿ ಬಂದು ಅಲ್ಲಿಂದ ಸೀದಾ APMC ಮಾರ್ಕೆಟ್ಗೆ ಪಾದಯಾತ್ರೆ ಮುಖಾಂತರ ಹೋಗಿ ಮನವಿ ಕೊಟ್ಟು FIR ಮಾಡಿಸೋಣ ಅಂತ ಹೇಳ್ತಾ, ಈ ವಿಡಿಯೋದ ನೋಡಿರ್ತಕ್ಕಂಥ ಪ್ರತಿಯೊಬ್ಬರು ವಾಲ್ಮೀಕಿ ಸಮಾಜದವ್ರು ಅರ್ಥ ಮಾಡ್ಕೊಳ್ಳಿ. ಎಲ್ಲಿಯವರೆಗೂ ಒಗ್ಗಟ್ಟಾಗಲ್ವೋ ಅಲ್ಲಿಯವರೆಗೂ ನಮ್ಮ ಬಗ್ಗೆ ಈ ರೀತಿ ಮಾತಾಡ್ತಾ ಇರ್ತಾರೆ. ಏಕೆಂದರೆ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.